ವೆಲ್ಕಮ್ ಬ್ಯಾಕ್. ಖಾತೆ ಬಿಡ್ರಿ, ನಾಳೆ ರಾಜ್ಯ ಬಂದ್ ಆಗಿತ್ತ ಹೇಳ್ರಿ ಅಂತ ಕೇಳ್ತಾ ಇರ್ತೀರಿ ಕೆಲವರು. ಒಂದಂತೂ ನಿಜ, ನಾಳೆ ಕರ್ನಾಟಕ ಬಂದ್ ಆಗಲ್ಲ. ಬಂದ್ಗೆ ಸಪೋರ್ಟ್ ಮಾಡಿರೋದು ಕೇವಲ ವಾಟಾಳ್ ನಾಗರಾಜ್ ಅವ್ರು ಮಾತ್ರ. ಸೊ ನಾಳೆ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ರು. ಕಾವೇರಿ ನೀರಿಗಾಗಿ ಕನ್ನಡಿಗರು ಒಟ್ಟಾಗಿ ನಿಂತ್ಕೋಬೇಕು, ಇಲ್ದೆ ಹೋದ್ರೆ ನಮ್ಗೆ ನಮ್ಮ ಪಾಲಿ ನೀರ್ ಸಿಗಲ್ಲ, ಕಾವೇರಿ ನಮ್ಮವಳು, ಕಾವೇರಿ ನೀರನ್ನ ಉಳಿಸ್ಕೋಬೇಕು ಅನ್ನೋದು ವಾಟಾಳ್ ನಾಗರಾಜ್ ಅವರ ಆರ್ಭಟ. ಆದ್ರೆ ಜಲಾಶಯಗಳಲ್ಲಿ ನೀರಿದೆ, ಹೋಗ್ಲಿ, ಈಗ ಬಂದ್ ಮಾಡಿ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಕರವೇ ಬಣಗಳು ಬಂದ್ನಿಂದ ಹಿಂದೆ ಸರಿತಾ ಇದಾವೆ. ಯಾವುದೇ ಟೆನ್ಷನ್ ಬೇಡ, ನಾಳೆ ಬಸ್ಸು, ಆಟೋ ಯಾವುದು ಕೂಡ ಬಂದಾಗಲ್ಲ, ಎಲ್ಲವೂ ಸಿಗುತ್ತವೆ. KSRTC ಬಸ್, BMTC ಬಸ್ ಯಥಾ ಪ್ರಕಾರ ಓಡುತ್ತೆ. ಇಲ್ಲೊಂದು ಚಿಕ್ಕ ಪುಟ್ಟ ಪ್ರತಿಭಟನೆಗಳು ನಡೀಬಹುದು, ಆದ್ರೆ ದೊಡ್ಡ ಮಟ್ಟದ ಯಾವುದೇ ಬಂದ್ನ ಇಂಪ್ಯಾಕ್ಟ್ ಕರ್ನಾಟಕ ಬಂದ್ನಿಂದ ಆಗಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಒಟ್ನಲ್ಲಿ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವ ಕರ್ನಾಟಕ ಬಂದ್ಗೆ ವ್ಯಾಪಕವಾಗಿ ಬೆಂಬಲ ಸಿಗ್ತಾ ಇಲ್ಲ. ನಾಳೆ ಅಖಂಡ ಕರ್ನಾಟಕ ಬಂದ್ ಆಗುವ ಸಾಧ್ಯತೆ ವಿಪರೀತ ಕಡಿಮೆ ಅಂತ ಹೇಳ್ಬೋದು. ಸರ್, ಈಗ ಬಂದ್ ಬೇಕು ಬೇಡ ಅನ್ನೋರ್ ವಾದ ನೋಡೋಣ. ಬಂದ್ ಬೇಡ ಅನ್ನೋರ್ ವಾದ ಏನು? ತಮಿಳುನಾಡಿಗೆ ನೀರ್ ಹರಿತಾ ಇದೆ, ಬಿಕ್ಕಟ್ಟು ತಣ್ಣಗಾಗಿದೆ ಅಥವಾ ಶಮನವಾಗಿದೆ. ಕರ್ನಾಟಕ ಬಂದ್ನಿಂದ ಅನಗತ್ಯ ಜನರಿಗೆ ಸಮಸ್ಯೆ ಆಗುತ್ತೆ ರೀ, ತೊಂದರೆ ಆಗುತ್ತೆ. ಬಂದ್ ಮಾಡ್ತೀವಿ ಅನ್ಕೊಳ್ಳಿ, ಏನ್ ಸಾಧನೆ ಮಾಡ್ಬಿಡ್ತೀವಿ? ಸಾಧನೆ ಮಾಡುವಂಥದ್ದು ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂದ್ ಮಾಡಿದ್ರೆ ಅಪಾರ ಆರ್ಥಿಕ ನಷ್ಟ ಆಗುತ್ತೆ. ₹1 ನಷ್ಟವೂ ತಮಿಳ್ನಾಡಿಗಾಗಲ್ಲ, ಎಲ್ಲವೂ ಆಗೋದು ನಮ್ಮ ರಾಜ್ಯಕ್ಕೆ. ಒಂದ್ ವೇಳೆ ಬಂದ್ ಫೇಲ್ ಆಯ್ತು ಅನ್ಕೊಳ್ಳಿ, ಮತ್ತೆ ಅವಮಾನ ಅಲ್ವಾ? ಸಮಾಜಘಾತಕ ಶಕ್ತಿಗಳು ಇದನ್ನ ದುರುಪಯೋಗ ಮಾಡ್ಕೊಬಿಟ್ರೆ ಅನ್ನುವ ಚರ್ಚೆಗಳು ಈಗ ಆರಂಭ ಆಗಿದೆ. ಬಂದ್ ಬೇಡ ಅನ್ನೋರು ವಾದ ಹಿಂಗ್ ನಡೀತಾ ಇದೆ. ತಮಿಳ್ನಾಡಿಗೆ ನೀರು ಹರಿತಾ ಇದೆ, ಬಿಕ್ಕಟ್ಟು ಶಮನ ಆಗಿದೆ, ಮಳೆ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದೆ. ಆಮೇಲೆ ಬಂದ್ ಮಾಡಿದ್ರೆ ತಮಿಳ್ನಾಡಿಗೆ ಏನ್ ನಾವು ಬುದ್ಧಿ ಕಲಿಸ್ದಂಗಾಗಲ್ಲ, ನಮ್ಮೇಲೆ ನಾವೇ ನಮ್ಮ ಕೈ ಕಾಲಿಗೆ ಬರೆ ಎಳ್ಕೊಂಡಂಗ ಆಗುತ್ತೆ, ಬೇಡ ಬಿಟ್ಬಿಡಿ ಅಂತಾರೆ. ನೋಡ್ರಿ, ಬಂದು ಬೇಕು ಮತ್ತು ಬೇಡ ಅನ್ನುವಂಥದ್ದು ಇತ್ತೀಚೆಗೆ ಎಷ್ಟು ಕಾಸ್ಟ್ಲಿ ವಸ್ತು ಆಗ್ತಾ ಇದೆ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಲ್ಲ. ಈ ತಕ್ಕಡಿಗೆ ಕಪ್ಪೆಗಳನ್ನು ಕೂರಿಸಿ ನೀವು 1 ಸೆಕೆಂಡ್ ಕೂತ್ಕೊಳ್ಳಲ್ಲ, ಒಂದ್ ಆ ಕಡೆಗಾರುತ್ತೆ, ಒಂದ್ ಈ ಕಡೆಗಾರುತ್ತೆ. ಒಗ್ಗಟ್ಟು ಅನ್ನೋದು ಕನ್ನಡ ಪರ ಸಂಘಟನೆಗಳಲ್ಲಿ ತೀರಾ ಕ್ಷೀಣಿಸ್ತಾ ಇದೆಯಾ? ಈ ಪ್ರಶ್ನೆಯನ್ನ ಬಹುಶಃ ನಾವು ಕೇಳಬಹುದು ಅಂತ ಕಾಣುತ್ತೆ. ಇದು ಸೂಕ್ತ ಕಾಲ. ಅವ್ರು ಕರೆದಿದ್ದಕ್ಕೆ ನಾವ್ಯಾಕೆ ಸಪೋರ್ಟ್ ಮಾಡಬೇಕು? ಇವ್ರು ಕರೆದಿದಾರಾ, ನಾವ್ಯಾಕೆ ಇದಕ್ಕೆ ಒಪ್ಪಿಗೆ ಕೊಡಬೇಕು? ಹಿಂಗೆ ಪ್ರತಿಷ್ಠೆಗೆ ಬಿದ್ದುಬಿಟ್ರಾ? ಒಬ್ರು ಬಂದು ಬೇಕು ಅಂತಾರೆ, ಮತ್ತೊಬ್ರು ಯೋಚನೆ ಮಾಡ್ತೀವಿ ಅಂತಾರೆ, ಇನ್ನೊಬ್ರು ಬೇಡ, ಅದರಿಂದ ಏನು ಉಪಯೋಗ ಇಲ್ಲ ಅಂತಾರೆ. ಅಂದ್ರೆ ಬಂದ್ಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಬಟ್ ಜನ ಮಾತ್ರ ಗೊಂದಲದಲ್ಲಿದ್ದಾರೆ. ಒಂದಂತೂ ನಿಜ, ಬಂದೇ ಎಲ್ಲದಕ್ಕೂ ಪರಿಹಾರನಾ? ಈ ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಹುಡುಕೊಂಡು ಹೋಗ್ಬೇಕಾಗತ್ತೆ. ಸರಿ, ಇದಿಷ್ಟು ಬಂದ್ ಬೇಡ ಅನ್ನೋರು ವಾದ ಆಯ್ತು. ಈಗ ಬಂದ್ ಬೇಕು ಅನ್ನೋರು ವಾದ ಏನಿದೆ ಅಂತನೂ ನಾನು ಹೇಳ್ಬಿಡ್ತೀನಿ ನಿಮಗೆ. ಕಾವೇರಿ ನೀರಿಗಾಗಿ ಪದೇ ಪದೇ ತಮಿಳ್ನಾಡು ಕಿರಿಕನ್ನ ತೆಗಿತಲೇ ಇದೆ. ಅದರಲ್ಲೂ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬರಲಿಲ್ಲ, ಈ ಬರಗಾಲ ಬಂದ್ಬಿಡ್ತು ಅಂದ್ರೆ ಈ ಸಮಸ್ಯೆ ಕೇಳೋದೇ ಬೇಡ ಬಿಡಿ. ಕಾವೇರಿ ನೀರಿಗೆ ತಮಿಳ್ನಾಡು ಪದೇ ಪದೇ ಕಿರಿಕ್ ತೆಗಿತಾ ಇರುತ್ತೆ. ಮೇಕೆದಾಟು ಯೋಜನೆಗೂ ಅವರು ಅಡ್ಗಾಲ್ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರನೂ ಹೇಳಿದೆ, ಕುಡಿಯೋ ನೀರಿಗೆ ದೊಣ್ಣೆನಾಯ್ಕನ ಅಪ್ಪನೇ ಬೇಕಾ, ಕಟ್ಕೊಳ್ರಿ ನೀವು ಅಂತ ಹೇಳುತ್ತೆ. ಇವ್ರು ನೋ ಅದೇನ್ ಕಟ್ಕ ಬಿಡ್ತೀರಿ ನೀವು ಅಂತಾರ. ಓಕೆ, ಬನ್ನಿ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ವಾಟಾಳ್ ನಾಗರಾಜ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ಹೇಳಿ. ಈಗ ಏನ್ ಸರ್ ಬಂದ್ ಮಾಡ್ತೀರಾ? ಸರ್ ನೀವೊಬ್ರೇ ಹೂ ಅಂತೀರಿ, ಉಳ್ದವ್ರು ಏನ್ ಮಾಡ್ತಾರೆ ಸರ್? ಮತ್ತೆ ಏನಂದ್ರಿ? ಈಗ ನೀವೊಬ್ರೇ ಹೋರಾಟ ಮಾಡದ, ಉಳ್ದಿರೋ ಕನ್ನಡ ಪರ ಸಂಘಟನೆಗಳು ಬೇಡ ಅಂತ ಇದಾವೆ. ಮತ್ತೆ ಒಬ್ರಲ್ಲ, ವಾಟಾಳ್ ನಾಗರಾಜ್ ಅಂದ್ರೆ 6 ಕೋಟಿ ಜನ ಇದ್ದಂಗೆ. ವಾಟಾಳ್ ನಾಗರಾಜ್ ಅಂದ್ರೆ ಒಂದು ದೊಡ್ಡ ಸಮಾಜ ಇದ್ದಂಗೆ. ವಾಟಾಳ್ ನಾಗರಾಜ್ ಅಂತ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಶಕ್ತಿ. ವಾಟಾಳ್ ನಾಗರಾಜ್ ಅಂದ್ರೆ ನೀವು ಹುಟ್ಟಿರ್ಲಿಲ್ಲ, ನಿಮ್ ತಂದೆನೂ ಹುಟ್ಟಿರ್ಲಿಲ್ಲ, ಆ ಕಾಲದ ಚಳವಳಿ ಮಾಡ್ತಾ ಇದ್ದೀರಿ, ಹೊಸ್ತೇನಲ್ಲ. ಸರ್, ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ನ ಬ್ರೇಕ್ ಮಾಡೋರು ಇನ್ನೂ ಹುಟ್ಟಿಲ್ಲ ಅಂತ ನಾನು ಹೇಳ್ಬಿಡ್ತೀನಿ ಬೇಕಾರೆ ಘಂಟಾಘೋಷವಾಗಿ. ಆದ್ರೆ ಕನ್ನಡ ಪರ ಸಂಘಟನೆಗಳನ್ನು ಇನ್ನೂ ತುಂಬಾ ಇದಾವೆ ರಾಜ್ಯದಲ್ಲಿ. ಅವ್ರು ಯಾರು ಯಾಕೆ ಒಪ್ಕೊಳ್ತಾ ಇಲ್ಲ, ನಿಮ್ ಜೊತೆ ಕೈ ಜೋಡಿಸ್ತಾ ಇಲ್ಲ? ಅಯ್ಯಯ್ಯ, ಯಾರು ಹೇಳ್ದವ್ರು ನಿಮ್ಗೆ? ಮತ್ತೆ ಯಾರ್ಯಾರು ಬರ್ತಾ ಇದಾರೆ ಸರ್ ನಾಳೆ? ಯಾರು ಹೇಳ್ದವ್ರು? ಅಲ್ಲ, ನೀವೇ ಹೇಳ್ಬೇಕು. ಆಯ್ತು, ಯಾರು ಹೇಳಿದ್ದು ಅಂದ್ರೆ ನೀವೇ ಹೇಳಿ. ನಾಳೆ ಬಂದ್ ಹೇಗಿರುತ್ತೆ? ಬಸ್ ಸಿಗುತ್ತಾ ನನಗೆ? ಓಡಾಡ್ಬೋದಾ ನಾನು? ಆಫೀಸಿಗೆ ಬರ್ಬೋದಾ ನಾಳೆ? ನನಗೆ ಇದುವರೆಗೂ ಯಾರು ನನಗೇನ್ ಹೇಳಿಲ್ಲ. ನಾವಂತೂ ಭದ್ರವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಡ್ತಾ ಇದೀವಿ. ನಿನ್ನೆ ಬೆಳಗಾವಿಗೆ ಹೋಗಿದ್ದೆ, ಇವತ್ತು ಮಂಡ್ಯದಲ್ಲಿದ್ದೀನಿ, ಈಗ ಓಡ್ತಾ ಇದ್ದೀನಿ ಬೆಂಗಳೂರು ಕಡೆಗೆ. ಎಲ್ಲಾ ಕಡೆಗೂ ಅಭೂತಪೂರ್ವ ಸ್ವಾಗತ, ಬೆಂಬಲ ಸಿಗ್ತಾ ಇದೆ. ಈಗ ನಾಳೆ ಬಂದಂದ್ರೆ ನಾನು ಆಫೀಸಿಗೆ ಬರಕ್ ಬಸ್ಸು ಆಟೋ ಸಿಗುತ್ತಾ ಸರ್? ನಮ್ಗೆ ಜನ ಕೇಳ್ತಾರೆ. ಏನಂತ? ಬಸ್ ಸಿಗುತ್ತಾ ನಾಳೆ ಬಂದ್ ಹೆಂಗಿರುತ್ತೆ ಅಂತ ಕೇಳ್ತಾರೆ, ಏನಂತೀರಾ?
ಏನ್ ಕೇಳ್ತಾರೆ? ನಾಳೆ ಆಫೀಸಿಗೆ ಹೋಗ್ಬೇಕು ನಾನು ಅಂದ್ರೆ ಆಟೋ ಸಿಗುತ್ತಾ, ಬಸ್ ಸಿಗುತ್ತಾ, ರೋಡಿಗೆ ಇಳಿಬೋದಾ ನಾನು, ಅಥವಾ ಮನೇಲಿ ಇರ್ಬೇಕಾ? ವಾಟಾಳ್ ನಾಗರಾಜ್ ಅವ್ರು ಏನಂತಾರೆ ರಾಜ್ಯದ ಜನರಿಗೆ? ಏನಿಲ್ಲ, ನಾಳೆ ಯಾರು ಬರಬೇಡಿ, ಆಫೀಸಿಗೆ ಬರಬೇಡಿ, ಮನೆಯಿಂದ ಒಂದ್ ದಿನ ನೀವು ವಿಶ್ರಾಂತಿ ತಗೊಳ್ಳಿ, ಬಹಳ ಒಳ್ಳೇದು. ಯಾವುದೇ ಇದಕ್ಕೆ ಕೈ ಹಾಕ್ಬೇಡಿ. ಪತ್ರವಾಗಿ ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಮನೇಲೆ ಇರೋದು ಒಳ್ಳೇದು. ಸರಿ, ನಾಳೆ ಬಂದ್ ಮಾಡಿದ್ರಿ, ನಾಳೆ ಯಾರು ಮನೆಯಿಂದ ಹೊರಗೆ ಬರಲ್ಲ ವಾಟಾಳ್ ನಾಗರಾಜ್ ಅವ್ರು ಹೇಳಿದ್ರು ಅಂತ. ವಾಟ್ ನೆಕ್ಸ್ಟ್? ಮುಂದಕ್ಕೇನು ಸರ್? ನಾಡ್ದಿಂದ ಕತೆ ಏನು? ಬಂದ್ನ ಪ್ರಯೋಜನ ಏನು ಅಂತ ಕೇಳ್ತಾರೆ. ಯಾವ್ದು? ನಾಡ್ದಿಂದ ಏನ್ ಮಾಡ್ಬೇಕು ನಾವು? ಬಂದ್ ಮಾಡ್ತೀರಾ ನಾಳೆ, ವಾಟ್ ನೆಕ್ಸ್ಟ್? ಮುಂದಕ್ಕೇನು ಹಾಗಾದ್ರೆ? ಮುಂದಕ್ಕೇನು ಆದ್ರೆ ಅಂತಂದ್ರೆ ಹಾ. ಒಂದಾಗುತ್ತೆ, ಈ ಇಡೀ ದೇಶಕ್ಕೆಲ್ಲ ಗೊತ್ತಾಗುತ್ತೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ನ್ಯಾಯ ದೊರಕಬೇಕು ಅಂತ ಹೇಳಿ ಎಲ್ಲರೂ ಒಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ. ಯಾಕೆ ಸರ್ ನೀವೆಲ್ಲ ಒಗ್ಗಟ್ಟಾಗಿ ಹೋಗೋದ್ರಲ್ಲಿ ಏನ್ ಸಮಸ್ಯೆ ಕಾಡ್ತಾ ಇದೆ? ಯಾರು ಕೆಲವರು ದೂರ ಒಗ್ಗಟ್ಟಾಗಿ- ಉಳ್ಕೊತಾ ಇದ್ದಾರೆ. ಯಾರು ಒಗ್ಗಟ್ಟಿಲ್ಲ ಅಂದವ್ರು ಯಾರು? ಒಗ್ಗಟ್ಟಿದೆ ಅಂತೀರಾ ಮತ್ತೆ? ಇಲ್ವಾ ಮತ್ತೆ? ಅಲ್ಲ, ನೀವೇ ಹೇಳ್ಬೇಕು. ಹೌದಾ ಮತ್ತೆ ಅಂದ್ರೆ ನೀವು ಇಲ್ವಾ ಮತ್ತೆ ಅಂದ್ಬಿಟ್ರೆ ಹೆಂಗೆ ಸರ್? ನಾನು ಹೆಂಗ್ ಉತ್ತರ ಹೌದು, ಕೊಡ್ಲಿ? ನಮ್ಗೆ ಅವ್ರೇನ್ ನಾವು ಒಗ್ಗಟ್ಟಿಲ್ಲ ಅಂತ ನನ್ನ ಹತ್ರ ಯಾರು ಹೇಳುದಿಲ್ಲ. ಹಾ ಹಾ ಯಾರು Okay. ನನ್ನ ಹತ್ರ ಬಂದು ನಾವು ಒಗ್ಗಟ್ಟಿಲ್ಲ ಅಂತ ಹೇಳ್ಬೇಕಲ್ಲ. ಹ್ಮ್ 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 ಹೇಳಿದ್ರೆ ಮಾತಾಡ್ಬೋದು. ಸರ್ಕಾರದವ್ರ ಜೊತೆಗೆ ಏನಾದ್ರು ಮಾತಾಡ್ತೀರಾ ನೀವು? ಆ ಸರ್ಕಾರದವ್ರ ಜೊತೆಗೆ ಏನಾದ್ರು ಮಾತಾಡ್ತೀರಾ? ಪ್ಲಾನ್ ಇದೆಯಾ? ಯಾರ ಜೊತೆಲೂ ಈಗ ಟೈಮು 6 ಗಂಟೆ 6:30. 6:30 ಹ್ಮ್ ಆಯ್ತು, ಅರ್ಧ ಗಂಟೆ ಹಿಂದೆ ಹೇಳಿದೀವಿ 6:30. ಹ್ಮ್ 6:30 ನಾವು ಯಾರ ಜೊತೆ ಮಾತಾಡೋದು ಹೋಗಿ? ಹ್ಮ್ 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 ಆ ವಿಧಾನಸೌಧ ಸುತ್ತ ಪ್ರತಿಮೆಗಳವಲ್ಲ, ಅದ್ರ ಜೊತೆಲಿ ಮಾತಾಡ್ಬೇಕಷ್ಟೇ. ಹ್ಮ್ 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 ಓಕೆ, ಎನಿವೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪೇನೆಸ್ ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಅವರು ಅವರದ್ದೇ ಶೈಲಿಯಲ್ಲಿ ಮಾತಾಡ್ತಾರೆ, ಬಟ್ ಉಳಿದಿರೋ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗ್ಬೇಕಲ್ವಾ? ಅವ್ರು ಹೇಳ್ತಾ ಇದಾರೆ ನೇರವಾಗಿ, ಇಲ್ಲ ನಾಳೆ ಬಂದ್ ಮಾಡಿ ಪ್ರಯೋಜನ ಇಲ್ಲ ಅಂತ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಬಂದ್ನ ವಾಪಸ್ ತಗೊಳ್ತಾರ, ಅಥವಾ ತುಂಬಾ ಟೈಮ್ ಆಗೋಗ್ಬಿಡ್ತಾ, ಅಥವಾ ಬಂದ್ ಫ್ಲಾಪ್ ಆಗುತ್ತಾ, ಮತ್ತೆ ಅವಮಾನ ಆಗುತ್ತಾ, ಮುಜುಗರ ಆಗುತ್ತಾ? ಗೊತ್ತಿಲ್ಲ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಓಕೆ, ಮುಂದಿನ ಸುದ್ದಿಯನ್ನ ನಾವು ನೋಡ್ತಾ ಹೋಗೋಣ. ಇನ್ ಮುಂದೆ ಸರ್ಕಾರ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಋತುಚಕ್ರ ಅಥವಾ ಮುಟ್ಟಿನ ಮಾಹಿತಿಯನ್ನ ಸರ್ಕಾರಗಳು ಶಾಲೆಗಳಲ್ಲಿ ಕಲೆಕ್ಟ್ ಮಾಡುತ್ತವಂತೆ. ಯಾಕೆ? ಇದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತಾರೆ.